ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 9 ವಾಕ್ಯಗಳು. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆಮೇನ್, ಹಲ್ಲೆಲೂಯಾ. ಅಮೇರಿಕಾದ ಮಿಸ್ಸೋರಿ ಅನ್ನುವಂತಹ ಒಂದು ಫಾರ್ಮ್, ಅಲ್ಲಿ ಜೇಮ್ಸ್ ಫಾರ್ಮ್ ಎಂಬುದಾಗಿ, ಜೆಸಿ ಜೇಮ್ಸ್ ಫಾರ್ಮ್ ಎಂಬುದಾಗಿ ಒಂದು ಫಾರ್ಮ್ ಇತ್ತು. ಅಲ್ಲಿ ಒಬ್ಬ ಪಾಸ್ಟರ್, ಸೇವಕರು, ಪ್ರಸಂಗಿ ಮತ್ತು 2 ಮಕ್ಕಳು ವಾಸ ಮಾಡ್ತಾ ಇದ್ರು. ಆ ಮಕ್ಕಳು ಆಟ ಆಡ್ಲಿಕ್ಕೆ ಹೋದಾಗ ದಿಢೀರಂತ ಆ ಮಕ್ಕಳಿಗೆ ಒಂದು ನಾಯಿ ಸಿಕ್ತು. ಆ ನಾಯಿಯನ್ನು ಭಾಳ ಖುಷಿಯಾಗಿ ಅವ್ರು ತಗೊಂಬಂದು ಅವ್ರ ಅಪ್ಪನ ಹತ್ರ, ಪ್ರಸಂಗಿ ಹತ್ರ, ಪಾಸ್ಟರ್ ಹತ್ರ ಕೇಳಿದ್ರು, ಪಾಪ ಈ ನಾಯಿ ಚೆನ್ನಾಗಿದೆ, ನಾವು ಇಟ್ಕೊಳ್ಳೋಣ ಅಂದು. ಅದು ಒಂದು ಸಾಕು ನಾಯಿ ಆಗಿತ್ತು, ನೋಡಿದಾಗ ಗೊತ್ತಾಗ್ತಿತ್ತು. ಆದರೂ ಆ ಪ್ರೀಚರ್, ಪ್ರಸಂಗಿ ಹೇಳಿದ್ರು, ವಾವ್ ಚೆನ್ನಾಗಿದೆ, ಇಟ್ಕೊಳ್ಳೋಣ ಅಂದರು. ಸೊ ನಾಯಿನ ಇಟ್ಕೊಂಡ್ರು. ಕೆಲವೇ ದಿನಗಳಲ್ಲಿ ಆ ಫಾರ್ಮ್ ಪಕ್ಕಕ್ಕೆ ಇನ್ನೊಬ್ಬರು ಮನೆಯವ್ರು ಬಂದರು. ಅವ್ರು ಬಂದಾಗ ಅಲ್ಲಿ ಹುಡುಕ್ತಾ ಇದ್ರು ಅವ್ರ ನಾಯಿಗೋಸ್ಕರ. ಆದರೆ ಆ ನಾಯಿ ಅವ್ರ ಹತ್ರ ಸಿಗಲಿಲ್ಲ. ಅವರು ಪಕ್ಕದಲ್ಲೇ ಆಟ ಆಡ್ತಾ ಇದ್ದಂಥ ಮಕ್ಕಳನ್ನು ಆ ಸಮಯದಲ್ಲಿ ಹೋಗಿ ಮಾತಾಡ್ತಾ ಇರಬೇಕಾದ್ರೆ ಅವರು ಮಾತಲ್ಲಿ ಕೇಳಿದ್ರು. ಅಷ್ಟೊತ್ತಿಗೆ ನಾಯಿ ಒಳಗಿತ್ತು. ಮಕ್ಕಳ ಹತ್ರ ಕೇಳಿದ್ರು, ನೀವೇನಾದರೂ ಇಲ್ಲೊಂದು ನಾಯಿ ನೋಡಿದ್ರಾ ಅಂತ. ನೋ 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 ನಾಯಿ ತುಂಬ ಇಷ್ಟ. ಹಾಗಾಗಿ ಮನೆಗೆ ಹೋದಾಗ ಆ ಮಕ್ಕಳಿಗೆ ಒಂದು ಗೊತ್ತಾಯಿತು, ಆ ನಾಯಿ ಬಾಲದಲ್ಲಿ 2 ಬಿಳಿ ಪಟ್ಟೆ ಇದೆ ಅಂತ. ಮಕ್ಕಳು ಭಾಳ ಜಾಣರು. ಅವರ ಅಪ್ಪನಿಗೂ ಹೇಳಿದ್ರು. ಆದರೆ ಶೂ ಪಾಲಿಷ್ನಲ್ಲಿ ಅದ್ರ ಬಾಲನ ಬ್ಲ್ಯಾಕ್ ಮಾಡಿದ್ರು. ಬ್ಲ್ಯಾಕ್ ಮಾಡಿದ್ಮೇಲೆ ಆ ಪಾಸ್ಟ್ರ್ ಮನೆ ಪಕ್ಕದಲ್ಲಿ ಆ ವ್ಯಕ್ತಿ ಓಡಾಡ್ತಾ ಇದ್ದಾರೆ. ಆದರೆ ದಿಢೀರಂತ ಅವ್ರಿಗೊಂದು ಸರಿ ಅನ್ನಿಸ್ತು, ಆ ನಾಯಿನೂ ನೋಡಿದ್ರು. ಆ ಫ್ಯಾಮಿಲಿ ಅವ್ರಿಗೆ ಗೊತ್ತಾಯ್ತು ಇವರೊಬ್ಬರು ಸೇವಕರು ಅಂತ. ಅವ್ರ ಮತ್ತೆ ಕೇಳಿದ್ರು, ನಾಯಿ ನಮ್ಮ ಥರನೇ ಇದೆ, ನಮ್ದೇನೇ ಇರಬೇಕು ಅಂತಂದ್ರು. ಪ್ರೀಚರ್, ಸೇವಕ, ನೋ, ಇಲ್ಲ, ಆ ನಾಯಿ ನಮ್ಮದು ಅಂದರು. 2 ಮಕ್ಕಳಿಗೂ ಭಾಳ ಖುಷಿ ಆಯಿತು. ವಾಪಸ್ಸು ಮನೆಯಲ್ಲಿ ನಾಯಿನ ಉಳಿಸ್ಕೊಂಡ್ರು. ಆದರೆ ನಾಯಿನ ಉಳಿಸ್ಕೊಂಡಂತಹ ಪ್ರಸಂಗಿ ತನ್ನ 2 ಮಕ್ಕಳುಗಳನ್ನು ಕಳ್ಕೊಂಡ್ರು. ಯಾಕಂದರೆ ಜೆಸ್ಸಿ ಮತ್ತು ಜೇಮ್ಸ್ ಇಬ್ಬರು ಅಮೇರಿಕಾದಲ್ಲಿ ಅತಿ ಹೆಚ್ಚು ರಾಬರಿ ಮಾಡಿದಂತಹ, ಕ್ರೈಮ್ಗಳನ್ನು ಮಾಡಿದಂತಹ, ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ದರೋಡೆ ಮಾಡಿದಂತಹ 2 ಮಕ್ಕಳಾಗಿ ಬದಲಾದರು. ಅವರಪ್ಪ ಪ್ರಸಂಗಿ ವಾಕ್ಯವನ್ನು ಪ್ರಸಂಗಿಸಿದ್ರು. ಆದರೆ ಆ ಮಾತನ್ನು ತಾನು ತನ್ನ ಮಕ್ಕಳಿಗೆ ಕಲಿಸ್ಕೊಡ್ಲಿಲ್ಲ. ನಾಯಿಯನ್ನು ಉಳಿಸ್ಕೊಂಡು ಮಕ್ಕಳನ್ನು ಕಳ್ಕೊಂಡಂಥ ಅವಿಧೇಯನಾದಂತಹ ಪ್ರಸಂಗಿ. ಒಂದು ವೇಳೆ ಆ ವಸ್ತು ನಮ್ದಲ್ಲ ಅನ್ನೋದನ್ನು 10 ಆಜ್ಞೆಗಳಲ್ಲಿ ಇರುವಂಥದ್ದನ್ನು ಮಕ್ಕಳಿಗೆ ಕಲಿಸಿ ನಾಯಿಯನ್ನು ಅವತ್ತು ಅವ್ರು ಕಳಿಸ್ಕೊಟ್ಟಿದ್ರೆ, ತಾನೂ ಉಳಿದಿರೋರು, ತನ್ನ ಮಕ್ಕಳುಗಳನ್ನು ಕೂಡ ಪರಲೋಕಕ್ಕೆ ನಡೆಸುವಂತಹ ಮಾದರಿಯಾಗಿ ಬದುಕಿರೋರು. ಕ್ರೈಸ್ತ ಜೀವಿತದಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನಾನು 100% ಮನುಷ್ಯನಾಗಿರೋದ್ರಿಂದ, ನಿಮಗೀಗ ಅನಿಸಿದೆಯೋ ಇಲ್ವೋ, ಸತ್ಯವೇದದ ಎಲ್ಲ ವಾಕ್ಯಗಳನ್ನು 100% ಕೈಗೊಂಡೋದು, ನಡೆಯೋದು ನನಗೆ ಬಹಳ ಬಹಳ ಕಷ್ಟವಾದಂಥ ಕಾರ್ಯ. ಆದರೆ ಎಷ್ಟರ ಮಟ್ಟಕ್ಕೆ ಈ ವಾಕ್ಯವನ್ನು ನಾನು ವಿಧೇಯನಾಗಲಿಕ್ಕೆ ವಾರವೆಲ್ಲ ಒಪ್ಪಿಸಿಕೊಡ್ತೀನೋ, ಪ್ರಸಂಗ ಮಾಡೋದಕ್ಕೆ ಮುಂಚೆ ನಾನು ಮಾಡುವಂಥ ಹೋಮ್ವರ್ಕ್ ಏನಂದರೆ, ಒಂದು ದಿವಸ ಪ್ರಾರ್ಥನೆ ಮಾಡ್ತೀನಿ, ಅದು ಪ್ರಸಂಗಕ್ಕೋಸ್ಕರ. 2ನೇದಾಗಿ ಒಂದು ದಿವಸ ನಾನು ಪ್ರಾರ್ಥನೆ ಮಾಡೋದು ನನಗೋಸ್ಕರ. ಯಾಕಂದರೆ ಆ ಪ್ರಸಂಗ ನಿಮಗೆ ಶಕ್ತಿಯಾಗಿ ಚಲಿಸಬೇಕು, ಯೂಟ್ಯೂಬ್ನಲ್ಲಿ ನೋಡುವಂಥ ಜನರುಗಳನ್ನು ಮುಟ್ಟಬೇಕು ಅನ್ನೋದು ಒಂದು ದಿವಸದ ಪ್ರಾರ್ಥನೆಯ ಭಾರದಿಂದ ಮಾಡಿದ್ರೆ, 2ನೇ ದಿನ ನಾನು ಮಾಡುವಂತಹ ಪ್ರಾರ್ಥನೆ ಅತಿ ಹೆಚ್ಚು ಕಣ್ಣೀರು ಸುರಿಸೋದೇನೆಂದರೆ, ಈ ವಾಕ್ಯವನ್ನು ದೇವರೇ ಮೊದಲು ನಾನು ಕೈಕೊಂಡು ನಡೀಬೇಕು. ಹಾಗಿದ್ರೆ ವಿಧೇಯತೆ ಕ್ರೈಸ್ತ ಜೀವಿತದಲ್ಲಿ, ಒಬಿಡಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇವತ್ತು ನನ್ನ ಪ್ರಸಂಗದ ಶಿರೋನಾಮ ಏನಂದರೆ, ವಿಧೇಯತೆಗೆ ಇರುವಂತಹ ವಿಚಿತ್ರ ದಾರಿ. ವಿಧೇಯತೆಗೆ ಒಂದು ವಿಚಿತ್ರವಾದಂತಹ ಒಂದು ದಾರಿ ಇದೆ. ಅದನ್ನೇ ನಾವು ಓದಂತಹ ವಾಕ್ಯ. ಯೇಸು ಕ್ರಿಸ್ತನು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಹೇಗೆ ಮಹಿಮೆ ಉಳ್ಳಂಥ ಪರಲೋಕದಲ್ಲಿ ವಾಸ ಮಾಡುವಂಥ ದೇವರಿಗೆ, ಪಾಸ್ಟ್ರೇ ನನ್ನ ಕಷ್ಟ ಹೇಗೆ ಗೊತ್ತಾಗುತ್ತೆ, ನನ್ನ ಪರಿಸ್ಥಿತಿ ಹೇಗೆ ಗೊತ್ತಾಗುತ್ತೆ, ನನ್ನ ಶೋಧನೆ ಹೇಗೆ ಅನ್ನೋದು ಗೊತ್ತಾಗುತ್ತೆ ಅಂತ ನೀವೇನಾದರೂ ನಾನು ಕೇಳಿದ್ರೆ,
ಆತನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಆತನು ಅದನ್ನು ಹಾದು ಹೋದವನು. ಅದನ್ನು ಹಾದು ಹೋಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆತನಿಗೆ ಸಾಧ್ಯ. ಯಾಕಂದರೆ ಯೇಸು ಸ್ವಾಮಿಗೆ ಕೂಡ ವಿಧೇಯತೆ ಈಸಿಯಾಗಿ ಬರಲಿಲ್ಲ, ಸುಲಭವಾಗಿ ಬರಲೇ ಇಲ್ಲ. ಹಾಗಾಗಿನೇ ಈ ವಾಕ್ಯ 5ನೇ ಅಧ್ಯಾಯದ 7ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ, ಅಂದರೆ ಮನುಷ್ಯನಾಗಿದ್ದಾಗ, ದೇವದೂತನ ಥರ ಅಥವಾ ದೇವದೂತನಿಗೂ ಮಿಗಿಲಾಗಿ ದೇವರ ಥರ ಇದ್ದಾಗ ಅಂತ ವಾಕ್ಯ ಹೇಳಲಿಲ್ಲ. ಭೂಲೋಕದಲ್ಲಿದ್ದಾಗ 100% ಮನುಷ್ಯನಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ, ನಿಮ್ಮ ಥರ ನಮ್ಮ ಥರ ಟಾಯ್ಲೆಟ್ ಯೂಸ್ ಮಾಡುವಂಥ ಮನುಷ್ಯನಾಗಿ ಬದುಕಿದ್ದಾಗ ಯೋಚನೆ ಮಾಡಬೇಕು. ಆತನು ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ವಾಕ್ಯ ಹೇಳುತ್ತೆ, ಬಲವಾಗಿ ಏನು ಮಾಡಿದ್ನಂತೆ, ಕೂಗಿದನು. ಕ್ರೈಸ್ತ ಜೀವಿತದಲ್ಲಿ ನೀವು ಯಾರಾದರೂ ವಿಧೇಯನಾಗಿ ನಾನು ಬದುಕಬೇಕು ಅಂತ ನಿಮಗೆ ಮನಸ್ಸಿದ್ರೆ, ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬ ವಿಶ್ವಾಸಿ ಇದನ್ನು ಮಾಡಲೇಬೇಕು. ಅದೇನೆಂದರೆ ಬಲವಾಗಿ ಕೂಗಬೇಕು. ಮೊದಲನೇದಾಗಿ ಯೇಸು ಸ್ವಾಮಿ ಮಾಡಿದ್ನು, ಬಲವಾಗಿ ಆತನು ಕೂಗಿದ್ನು. ಯಾವಾಗ ಒಬ್ಬ ವ್ಯಕ್ತಿ ಬಲವಾಗಿ ಕೂಗ್ತಾನೆ, ಈಜು ಅಂತ ವ್ಯಕ್ತಿ ಈಜಲಿಕ್ಕೆ ಗೊತ್ತಿಲ್ಲದೆ ಇರೋನು ಅವನಿಗೆ ದಿಢೀರ್ ಅಂತ ಬಿದ್ದಾಗ, ಅವನು ಸಾಯ್ತಾನೆ ಅಂತ ನೀರಿನಲ್ಲಿ ಮುಳುಗಿದಾಗ, ಅವಸ್ಥೆಗೆ ತಲುಪಿದಾಗ ಅವನ ಕೂಗು ಸಾಧಾರಣವಾಗಿರಲ್ಲ. ಹೇಗೆ ಇರುತ್ತೆ? ಬಲವಾಗಿ ಕೂಗ್ತಾನೆ, ಯಾರಾದರೂ ಕಾಪಾಡು. ಹಾಗಾಗಿ ಕ್ರೈಸ್ತ ಜೀವಿತದಲ್ಲಿ ನಿಸ್ಸಹಾಯಕರಾಗಿ ಕೂಗುವುದನ್ನು ಒಬ್ಬ ವಿಶ್ವಾಸಿ ಕಲ್ತ್ಕೊಳ್ಬೇಕು. ದೇವರನ್ನ ನಂಬಿ ಬಂದ ಮೇಲೆ ಬರೀ ಭಾನುವಾರ ಕೂಗೋದಲ್ಲ, ಅವನ ಸೋಮವಾರದಿಂದ ಶನಿವಾರದವರೆಗೂ ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆಯಬೇಕಂದ್ರೆ ಅವನು ಕೂಗಬೇಕು. ಯಾವಾಗ ನೀವು ಕೂಗ್ತೀರಾ ಗೊತ್ತಾ? ಭಿಕ್ಷುಕ ಮಾತ್ರನೇ ಕೂಗೋದು. ಅದಕ್ಕೆ ಯೇಸು ಹೇಳಿದ್ನು, ಆತನು ಪರ್ವತದ ಪ್ರಸಂಗ ಮಾಡುವಾಗ ಮೊದಲನೇದಾಗಿ ಮಾತು ಅದು ಗಾಂಧೀಜಿಯವರಿಗೆ ಗೊತ್ತಾಗಲಿಲ್ಲ, ಆದರೆ ಗಾಂಧೀಜಿಗೆ ಆ ವಾಕ್ಯ ಇಷ್ಟ ಆಗಿತ್ತಷ್ಟೇ. ಆತ್ಮದಲ್ಲಿ ಬಡವರು ಧನ್ಯರು ಅಂದ್ರೆ ಅರ್ಥ, ಯೇಸು ಸ್ವಾಮಿ ಮೊದಲನೇ ಪ್ರಿನ್ಸಿಪಲ್, ವಿಶ್ವಾಸಿಯಾಗಿ ನೀನು ಸಭೆ ಒಳಗೆ ಬಂದರೆ ಫಸ್ಟ್ ನೀನು ಮಾಡಬೇಕಾಗಿರೋದು ಏನು ಗೊತ್ತಾ? ನೀನು ಆತ್ಮದಲ್ಲಿ ಭಿಕ್ಷುಕ. ನಿನಗೆ ನೀನು ಪರಿಶುದ್ಧವಾಗಿರೋಕ್ಕಾಗಲ್ಲ. ನಿನಗೆ ನೀನು ಇಷ್ಟಪಟ್ಟು ಪಾಪ ಮಾಡುವಂಥ ಮನುಷ್ಯನಾಗಿರೋದ್ರಿಂದ ಪಾಪವನ್ನು ನೀನು ಗೆಲ್ಲಿಕ್ಕಾಗಲ್ಲ. ಹಾಗಾಗಿ ಮೊದಲನೇದಾಗಿ ಭಿಕ್ಷುಕ, ಆತ್ಮದಲ್ಲಿ ದರಿದ್ರ ಯಾರು ಅಂತ ಗೊತ್ತಾಗುತ್ತೆ ಅಂದರೆ ಪ್ರಾರ್ಥನೆ ಮಾಡೋನು. ಯಾವಾಗ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಅವನು ನಿಸ್ಸಹಾಯಕನಾದಾಗ, ನನ್ನ ಜೀವಿತವನ್ನು ನನಗಿವತ್ತು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನನ್ನ ಜೀವಿತದಲ್ಲಿ ನನಗೆ ಆತ್ಮೀಕತೆಯಲ್ಲಿ ವಿಧೇಯನಾಗಿ ನಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು ಅವನಿಗೆ ಬರುವಾಗ ಅವನು ಮಾಡುವಂಥ ಮೊದಲನೇ ಪ್ರಾರ್ಥನೆ ಏನಂದರೆ ಬಲವಾಗಿ ಅವನೇನು ಮಾಡ್ತಾನೆ? ಕೂಗ್ತಾನೆ. ಅದಕ್ಕೆ ಯೇಸು ಸ್ವಾಮಿ ನೀವು ನೋಡೋದಾದರೆ ಮನುಷ್ಯನಾಗಿದ್ದಾಗ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಬಗ್ಗೆ ನಾವು ಹೀಗೆ ನೋಡ್ತೀವಿ. ಯೇಸು ಸ್ವಾಮಿ ತಂದೆಯಾದ ದೇವರಿಂದ ಈ ಭೂಮಿಗೆ ಕಳುಹಿಸಲ್ಪಟ್ಟಿದ್ರು ಕೂಡ ಲೂಕ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಏನು ಮಾಡಿದ್ನಂತೆ? ಪ್ರಾರ್ಥನೆಯಲ್ಲಿ ಕಳೆದನಂತೆ. ನೋಡ್ರಿ, ಬರೀ ಏನು ಮಾಡಿದಾನ ಗೊತ್ತಾ ಯೇಸು ಸ್ವಾಮಿ? ನೆಕ್ಸ್ಟ್ ವಾಕ್ಯ ನೀವು ನೋಡೋದಾದ್ರೆ, ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆತನು ಬೆಳಗಾದ ಮೇಲೆ ಶಿಷ್ಯರುಗಳಿಗೆ ಏನು ಮಾಡಿದ್ನಂತೆ? ಹೆಸರಿಟ್ನಂತೆ. ವಾಕ್ಯ ಹೇಳ್ತಾ ಇದೆ, ಹತ್ತಿರಕ್ಕೆ ಕರೆದು, ಸಿಂಪಲ್ ಆಗಿ ಹೇಳೋದಾದ್ರೆ ಎಲ್ರಿಗೂ ಹೆಸರಿಟ್ನಂತೆ. ಬರೀ ಶಿಷ್ಯರುಗಳಿಗೆ ಹೆಸರಿಡಕ್ಕೋಸ್ಕರ ಯೇಸು ಸ್ವಾಮಿ ಏನು ಪ್ರಾರ್ಥನೆ ಹೆಂಗ್ ಮಾಡಿದ್ನಂತೆ? ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನಂತೆ. ನೋಡ್ರಿ, ಎಂಥ ಒಬ್ಬ ದೇವರನ್ನ ನಾವು ಆರಾಧಿಸ್ತಿದ್ದೀವಿ ಅಂದರೆ, ಆತನು ಭೂಮಿಯಲ್ಲಿದ್ದಾಗ ಆತನು ಬಲವಾಗಿ ರಾತ್ರಿಯಲ್ಲಿ ಯಾಕೆ ಅಡವಿಗೆ ಹೋಗ್ತಾ ಇದ್ನು? ಗಮನ ಇಟ್ಟು ಕೇಳ್ರಿ. ಯೇಸು ಸ್ವಾಮಿ ಪ್ರೇಯರ್ ಲೈಫ್ನ ನಾವು ಕಲ್ತ್ಕೋಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಒಂದನ್ನು ಅರ್ಥ ಮಾಡ್ಕೋಬೇಕು. ಅವನಿಗೆ ಅಂತ ಹೇಳಿ ಕೂಗಲಿಕ್ಕೆ ಒಂದು ಸ್ಥಳ ಇರಬೇಕು. ದೇವರ ವಾಕ್ಯ ಹೇಳುತ್ತೆ, ಆತನು ಅಡವಿಗೆ ಹೋಗಿ ಹೋಗಿ ಏನು ಮಾಡ್ತಾ ಇದ್ನಂತೆ? ಪ್ರಾರ್ಥನೆ ಮಾಡ್ತಿದ್ನಂತೆ. ಲೂಕನು ಬರೆದ ಸುವಾರ್ತೆ 21:37-38, 21:37-38 ಆತನು ಅಲ್ಲಿ ವಾಕ್ಯ ಹೇಳುತ್ತೆ, ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವಂಥ ಗುಡ್ಡದಲ್ಲಿ ಏನು ಮಾಡ್ತಾ ಇದ್ನಂತೆ? ಇಳುಕೊಳ್ತಾ ಇದ್ದನು. ಯೇಸು ಸ್ವಾಮಿ ಆಗಾಗ್ಗೆ ಏನು ಮಾಡ್ತಾ ಇದ್ನಂತೆ? ರಾತ್ರಿಯಲ್ಲಿ ಹೋಗಿ ಏನು ಮಾಡ್ತಾ ಇದ್ನಂತೆ? ಅಡವಿಗಳಲ್ಲಿ ಹೋಗ್ತಿದ್ನಂತೆ. ಯಾಕೆ ಅಡವಿಗಳಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ರು ಅಂದರೆ, ಜನ ಸಮೂಹ ಇರುವಂಥ ಸ್ಥಳದಲ್ಲಿ ನೀವು ಕೂಗಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಹಾಗೇನು ಮಾಡ್ತೀವಿ ಅಂದರೆ, ಅಡವಿಗಳು ಪ್ರೈವೇಟ್ ಆದಂಥ ಜಾಗಗಳಲ್ಲಿ ಹೋಗಿ ಯೇಸು ಸ್ವಾಮಿ ಕೂಗಿ ಕೂಗಿ ಪ್ರಾರ್ಥನೆ ಮಾಡಿದ್ನು.
ಭಾಳಷ್ಟು ಜನ ದೇವರ ಮಕ್ಕಳು ಹೀಗೆ ಹೇಳ್ತಾರೆ, ಪಾಸ್ಟರ್ ನನಗೆ ಸೈಲೆಂಟಾಗಿ ಪ್ರೇಯರ್ ಮಾಡೋದು ಇಷ್ಟ. ಒಳ್ಳೆಯದು, ನಾನು ಸೈಲೆಂಟಾಗಿ ಪ್ರೇಯರ್ ಮಾಡ್ತೀನಿ. ಆದರೆ ವಿಶ್ವಾಸಿಯಾಗಿ ದೇವರ ಮಕ್ಕಳಾಗಿ ನೀವು ಚರ್ಚ್ಗಳಲ್ಲಿ ಬರೋದನ್ನು ಬೆಳೆಸ್ಕೊಂಡ್ಮೇಲೆ ಒಂದನ್ನು ಪ್ರೈಮರಿ ಬೇಸಿಕ್ ಆಗಿ ಕಲಿಬೇಕೇನು ಗೊತ್ತಾ? ಬಾಯಿಗಳನ್ನು ತೆರೆದು ಬಲವಾಗಿ ಕೂಗಬೇಕು. ಯಾಕೆ ಬಲವಾಗಿ ಕೂಗುವಾಗ ಈವನ್ ಸೈನ್ಸ್ ಹೇಳುತ್ತೆ ಕೂಡ, ಮಕ್ಕಳಿಗೆ LKG UKGಯಲ್ಲಿ ಪಾಠ ಕಲಿಸ್ಬೇಕಂದ್ರೆ ರೆಪಿಟೇಷನ್ ಇಸ್ ದ ಮದರ್ ಆಫ್ ಆಲ್ ಆರ್ಟ್ಸ್. ಹಾಗಾಗಿ ABC, ಅದಕ್ಕೆ COW ಕೌ ಊರೆಲ್ಲ ಕೇಳಿಸುತ್ತೆ ನರ್ಸರಿ ಪಾಠ. ಯಾಕೆ? ಟೀಚರ್ಸ್ಗೆ ಚೆನ್ನಾಗಿ ಗೊತ್ತು, ಬಲವಾಗಿ ಬಾಯಿಗಳನ್ನು ತೆರೆದು ಕೂಗುವಾಗ ಮಕ್ಕಳ ಮೈಂಡ್ ಕಂಟ್ರೋಲ್ಗೆ ಬರುತ್ತೆ. ವಿಶ್ವಾಸಿಗಳಿಗೆ ಇವತ್ತು ಯಾಕೆ ಕಂಟ್ರೋಲ್ಗೆ ಮೈಂಡ್ ಇಲ್ಲ ಅಂದರೆ, ಸಿಂಪಲ್, ಸೈಲೆಂಟ್ ಆಗಿ ಪ್ರೇಯರ್ ಮಾಡೋದು ಎಷ್ಟು ಮುಖ್ಯನೋ ಬಲವಾಗಿ ಕೂಗಿ ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೋಬೇಕು. ಹಾಗಂತ ಹೇಳಿ ವಿಶ್ವಾಸಿಗಳು ನೀವು 3 ಗಂಟೆಗೆ ಎದ್ದು ಊರನ್ನೆಲ್ಲ ಎಬ್ಬರಿಸ್ಬಿಡ್ಬಾರ್ದು. ಒಂದು ವೇಳೆ ನಿಮ್ಮ ಮನೆ ಆ ರೀತಿ ಇದ್ದರೆ ನೀವು ಅದನ್ನು ಒಂದು ವೇಳೆ ಪ್ರಾರ್ಥನೆ ಮಾಡೋಕ್ಕೆ ಬೇರೆ ಜಾಗ ಹುಡ್ಕೋಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಯಾಕಂದರೆ ಕೆಲವು ಸಾರಿ ಒಂದು ವೇಳೆ ಆ ಪಕ್ಕದ ಮನೆಯವರಿಗೆಲ್ಲ ಪ್ರಾಬ್ಲಮ್ ಇಲ್ಲ, ನೀವು ಪ್ರಾರ್ಥನೆ ಮಾಡೋದು ಅಂದರೆ ಮಾಡಿ, ತೊಂದರೆ ಇಲ್ಲ. ನಾವು ಹೇಳ್ತೀವಿ, ಅವರು ಕೂಗ್ತಾರಲ್ವ ಅದಕ್ಕೆ ನಾವು ಕೂಗ್ತೀವಿ. ಅವ್ರು ವರ್ಷಕ್ಕೆ ಒಂದ್ಸರಿ ಕೂಗ್ತಾರೆ, ನಾವು ಡೈಲಿ ಕೂಗ್ಬಿಟ್ರೆ ಅವ್ನು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಂದಿರ್ತಾನೆ. ಆ ಕಾಮನ್ ಸೆನ್ಸ್ ನಮಗೆ ಬೇಕು. ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಅದಕ್ಕೆ ಊರಲ್ಲೆಲ್ಲ ಕೇಳೋ ಹಾಗೆ ಕೂಗಲಿಲ್ಲ, ಅಡವಿಗೆ ಹೋಗಿ ಕೂಗ್ತಿದ್ನು. ನಿಮ್ಮ ಪಾಸ್ಟ್ರು ಕೂಡ ಕೂಗಬೇಕು ಅಂದರೆ ನೆಲ್ಲಿಗುಡ್ಡೆ ಕೆರೆಗೆ ಹೋಗ್ತೀವಿ, ಕೂಗಬೇಕು ಅಂದರೆ ರೈಲ್ವೆ ಸ್ಟೇಷನ್ ದಾಟಿ ಹೋಗ್ತೀವಿ. ಈ ರೀತಿ 20 ವರ್ಷದ ಕ್ರೈಸ್ತ ಜೀವಿತದಲ್ಲಿ ನಾನು ಬಲವಾಗಿ ಕೂಗುವುದನ್ನು ಕಲಿತಾಗಲೆಲ್ಲ ನನ್ನ ಮೈಂಡ್ ಕಂಟ್ರೋಲಿಗೆ ಬಂದಿದೆ. ವಯಸ್ಸಾದಂಥ ಒಬ್ಬ ಅಂಕಲ್ ಡಗ್ ಅನ್ನುವಂಥ ದೇವರ ಮನುಷ್ಯರು ಬೆಂಗಳೂರಿಗೆ ಬಂದಿದ್ದರು. ಅವರು ಅನೇಕ ದೊಡ್ಡ ದೊಡ್ಡ ಸೇವಕರುಗಳಿಗೆ ವಾಕ್ಯ ಕಲಿಸ್ತಾರೆ. ಅವ್ರನ್ನ ಹೋಟ್ಲಲ್ಲಿ ಇಟ್ಟಂಥ ಜಾಗದಲ್ಲಿ ಅವರಿಗೆ ರೂಮ್ನಲ್ಲಿ ಪ್ರೇಯರ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮಗೆ ಗೊತ್ತಾ ಅವ್ರು ಎಲ್ಲಿ ಪ್ರೇಯರ್ ಮಾಡ್ತಿದ್ರು ಅಂತ? ಹೋಟೆಲ್ ಮೇಲ್ ರೂಮ್ನಲ್ಲಿ ಅವ್ರ ಹತ್ರ ಕೇಳಿದ್ರೆ, ರಿಸೆಪ್ಷನಿಸ್ಟ್ ಹತ್ರ, ಮೇಲೆ ಏನಾದರೂ ಸ್ಪೇಸ್ ಇದೆಯಾ ಅಂತ. ಅವ್ರು ಹೇಳಿದ್ರಂತೆ, ಲಿಕ್ಕರ್ ಬಾಟ್ಲುಗಳನ್ನೆಲ್ಲ ಇಟ್ಟಿರೋ ಜಾಗ ಇದೆ ಅಂತ, ಕುಡಿಯೋ ಬಾಟ್ಲು, ಕೆನ್ ಯು ಗಿವ್ ಮಿ ದಟ್ ಸ್ಪೇಸ್ ಅಂದ್ರಂತೆ. ಅವ್ರು ಬಂದು 1 ತಿಂಗಳು ಇದ್ದಾಗಲೂ ಬೆಳಿಗ್ಗೆ ಎದ್ದು ಎಲ್ಲೋಗಿ ಪ್ರೇಯರ್ ಮಾಡ್ತಾಯಿದ್ರು? ಮೇಲೆ ರೂಮ್ನಲ್ಲಿ ಎಲ್ಲ ಬಾಟ್ಲುಗಳು ಸುತ್ತ ಇದೆ. ಆದರೆ ಅವ್ರು ಹೇಳ್ತಾ ಇದ್ರು, ಐ ಎಂಜಾಯ್ ಜೀಸಸ್, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಜಾಗ ಇಲ್ಲ, ಆದರೆ ಆ ಬಾಟ್ಲುಗಳ ಮಧ್ಯದಲ್ಲಿ ಕೂಗಿ 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 ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಪಾಸ್ಟರ್ ಥಾಮಸ್ ರಾಜ್, ನಮ್ಮ ಸೇವಕರು ಥಾಮಸ್ ರಾಜ್, ಅವರು ಅಮೇರಿಕಾಗೆ ಹೋಗುವಾಗಲೂ ಕೂಡ ಅವರ ಅಳಿಯ ಹೇಳ್ತಾ ಇದ್ದಾರೆ, ನಮ್ಮ ಮಾವ, ನಮ್ಮಪ್ಪ, ಅಪ್ಪ ಅಂತಲೇ ಅವರು ಕರೀತಾ ಇದ್ದಿದ್ದು. ಅವರು ಬೆಳಗ್ಗೆ ಎದ್ದರೆ ಸಾಕು, ತನ್ನ ಸಭೆ ಮಕ್ಕಳುಗಳನ್ನು ನೆನೆಸಿ ಬೆಳಗ್ಗೆ ಎದ್ದು ಮೋಟ್ರು ಸೌಂಡ್ ಥರ ಬೆಳಿಗ್ಗೆನೇ ದೇವ್ರೇ 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 ಸ್ತೋತ್ರ ಸ್ತೋತ್ರ. ಅವ್ರ ಸತ್ತಾಗಲೂ ಅವರ ಅಳಿಯ ಹೇಳಿದಂತಹ ಸಾಕ್ಷಿ. ಎಲ್ಲ ಭಕ್ತರುಗಳು ಬಲವಾಗಿ ದೇವರವ್ರನ್ನ ಬಳಸಬೇಕಂದ್ರೆ ಈ ಸೀಕ್ರೆಟ್ನ ಅವ್ರು ಕಲ್ತ್ಕೊಂಡಿರ್ತಾರೆ. ಒಂದು ವೇಳೆ ದೇವರು ನಿಮ್ಮ ಜೀವಿತಗಳಲ್ಲಿ ನೀವು ಪ್ರಾರ್ಥನೆ ಮಾಡೋದನ್ನು ಕಲ್ತಿದ್ರೆ, ನಿಮ್ಮ ತುಟಿಗಳನ್ನು ತೆರೆದು ಕೂಗುವುದನ್ನು ನಾವು ಕಲ್ತ್ಕೊಳ್ಬೇಕು. ಲೂಕ 22:44 ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಿದ್ನು ನಾನು ಮೊದಲು ನಿಮ್ಗೆ ಹೇಳಿದ್ದೀನಿ. ಮೆಡಿಕಲ್ ಡಾಕ್ಟರ್ ಹೇಳೋವಾಗೆ ಹೆಮಟಿಡ್ರಾಸಿಸ್, ಬೆವರ ಹನಿಗಳು, ರಕ್ತದ ಹನಿಗಳೋಪಾದಿಯಲ್ಲಿ ಒಬ್ಬ ಪೇಷಂಟ್ಗೆ ಎಕ್ಸ್ಟ್ರೀಮ್ ಆಗಿ ಬರುವಂತೆ ಯೇಸು ಸ್ವಾಮಿಗೆ ಅವತ್ತು ರಾತ್ರಿ ಬಂತು. 22:44 ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೋದು ನೋಡ್ರಿ. ಲೂಕ 22:44, 22ಕ್ಕೆ 22 ಸೇರಿಸಿದ್ರೆ ಎಷ್ಟು? ಸಿಂಪಲ್. ಈ ವಾಕ್ಯ ನಾನು ಹಾಗೆ ಜ್ಞಾಪಕ ಇಟ್ಕೊಂಡಿರೋದು. ಆತನು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವಂಥ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು. ಯೇಸು ಸ್ವಾಮಿ ಬಲವಾಗಿ, ಅಲ್ಲಿ ವಾಕ್ಯ ಗಮನಿಸಿ ನೋಡ್ರಿ, ಇನ್ನೂ ಆಸಕ್ತಿಯಿಂದ ಏನು ಮಾಡಿದ್ನಂತೆ? ಪ್ರಾರ್ಥನೆ ಮಾಡಿದಂತೆ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ಬಲವಾಗಿ ಕೂಗೋದು ಅಂದ್ರೆ ಅರ್ಥ ಏನು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಯೇಸು ಸ್ವಾಮಿ, ನೀವು ವಿಧೇಯತೆಯನ್ನು ಕಲ್ತ್ಕೊಳ್ಬೇಕಂದ್ರೆ ದೇವರು ಇಟ್ಟಂಥ ಒಂದೇ ಒಂದು ಮಾರ್ಗ, ಅದು ಬಲವಾಗಿ ಕೂಗಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ನೀವು ಬಲವಾಗಿ ಕೂಗುವಾಗ ಏನಾಗುತ್ತೆ? ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳು ಆಚೆ ಬರುತ್ತೆ. ಎಷ್ಟೋ ಜನ ಲೈಫ್ನಲ್ಲಿ ಬಾಯಿ ತೆರೆದೇ ಪ್ರಾರ್ಥನೆ ಮಾಡೋರು ನಾನು ನೋಡಿದ್ದೀನಿ. ನನ್ನ ತಾಳ್ಮೆಯುಳ್ಳ ಅನುಭವದಲ್ಲಿ ಅವ್ರ ಮನಸ್ಸು ಯಾವಾಗಲೂ ಕುಗ್ಗೋದವರಾಗಿರ್ತಾರೆ. ಚಟುವಟಿಕೆನೇ ಇರಲ್ಲ, ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಾಯಿ ತೆರೆಯದೆ ಪ್ರಾರ್ಥನೆ ಮಾಡೋನು ಅವನು ಸೈಲೆಂಟ್ ಆಗಿರ್ತಾನೆ. ಅವನ ಮನಸ್ಸೊಳಗಡೆ ಇರುವಂಥ ಡಿಪ್ರೆಷನ್ಗಳು, ನೋವುಗಳು ಯಾವಾಗಲೂ ಒಳಗಿರುತ್ತೆ. ಅದಕ್ಕೆ ನಮ್ಮ ಜನ ಕೂಡ ಬಾಯಲ್ಲಿ ಹೇಳ್ತಾರಲ್ವಾ, ಏನಾದರೂ ಇದ್ರೆ ಹೇಳ್ಬಿಡು ಬಾಯಿಂದ, ಒಳಗಿಟ್ಕೋಬೇಡ. ಯಾಕೆ? ಒಳಗಿಟ್ಕೊಂಡು ಸ್ಪಾಂಜ್ ಥರ ಆಗೋನು ಅದು ಅವನಿಗೆ ಸಂಕಟನ ಉಂಟು ಮಾಡುತ್ತೆ.
ಯೇಸು ಸ್ವಾಮಿಗೆ ಅವತ್ತು ಇಡೀ ಲೋಕದ ಪಾಪದ ಭಾರ ಅವ್ರ ಮೇಲೆ ಬಂತು. ಹಾಗೆ ಯೇಸು ಸ್ವಾಮಿ ಏನು ಮಾಡಿದ್ನು? ಆ ಭಾರವನ್ನು ಯಾರ ಮೇಲೆ ಹಾಕಿದ್ನು? ದೇವರ ಮೇಲೆ ಹಾಕಿ ತಂದೆ ದೇವರ ಹತ್ರ ಆತನ ಪ್ರಾರ್ಥನೆ ಮಾಡಿದ್ನು. ಯೇಸು ಸ್ವಾಮಿ ಜೀವಿತವನ್ನು ನಾವು ನೋಡ್ರಿ, ಮತ್ತಾಯ 26ನೇ ಅಧ್ಯಾಯ 36ನೇ ವಾಕ್ಯ. ಯೇಸು ಸ್ವಾಮಿ ಮತ್ತಾಯ 6:26-36ನೇ ವಾಕ್ಯ, ಬೇಗ ಓದೋಣ. ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತ್ಕೊಳ್ರಿ, ನಾನು ಅತ್ತಲಾಗಿ ಹೋಗಿ ಏನ್ ಮಾಡ್ತೇನಂತೆ? ಪ್ರಾರ್ಥನೆ ಮಾಡ್ತೀನಿ ಎಂದು ಯೇಸು ಸ್ವಾಮಿ. ಯಾಕಂದ್ರೆ ತಾನು ಶಿಲುಬೆಗೆ ಹೋಗೋದಕ್ಕೆ ಮುಂಚೆ ಯೇಸು ಸ್ವಾಮಿ ಪ್ರೇಯರ್ ಮಾಡಬೇಕಾಗಿದೆ. 39ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಗೆ ಏನಾಯ್ತಂದ್ರೆ ದುಃಖ ಒಳಗಾಯ್ತು. ನೀವು ಸ್ವಲ್ಪ ಮುಂದೆ ಹೋಗಿ ಏನ್ ಮಾಡಿದಂತೆ? ಬೋರಲ ಬಿದ್ದು ಏನ್ ಮಾಡಿದಂತೆ? ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗ್ಲಿ. ಯಾಕಂದ್ರೆ ಯೇಸು ಸ್ವಾಮಿ ತೆಗೆದುಕೊಂಡಂತ ಪಾತ್ರೆ, ಗಮನ ಇಟ್ಟು ಕೇಳ್ರಿ, ಇಡೀ ಜನರುಗಳು ಮಾಡಿದಂಥ ಪಾಪ, ಅದರ ಕೋಪದ ಪಾತ್ರೆ ದ್ರಾಕ್ಷಾರಸದ ಪಾತ್ರೆ, ಹಳೆ ಒಡಂಬಡಿಕೆ ಪ್ರಕಾರ. ಇದನ್ನು ತೆಗೆದಾಕ್ರಿ ಅಂತ ಯೇಸು ಸ್ವಾಮಿ ಹೇಳುವಾಗ ಅರ್ಥ ಏನು ಗೊತ್ತಾ? ಗಮನ ಇಟ್ಟು ಕೇಳ್ರಿ. ತೆಗೆದಾಕಿ ಅಂತ ಯೇಸು ಸ್ವಾಮಿ ಕೂಗಿದ್ದೇನಕ್ಕೆ ಅಂದರೆ, ನಮ್ಮೆಲ್ಲರ ಜಗತ್ತಿನ ಪಾಪಗಳಿಗೋಸ್ಕರ ಯೇಸು ಸ್ವಾಮಿಯ ಮೇಲೆ ಅವತ್ತು ದೇವರ ಕೋಪ ಅವತ್ತು ಬಂತು. ಆ ಕೋಪವನ್ನು ಯೇಸು ಸ್ವಾಮಿಗೆ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ. ಆ ಪಾತ್ರೆನ ತೆಗೆದುಕೊಳ್ಳಿಕ್ಕೆ, ಅದನ್ನು ಸ್ವೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ ಯೇಸು ಸ್ವಾಮಿಗೆ. ಯಾಕಂದರೆ ಒಬ್ಬ ಮನುಷ್ಯನು ಮಾಡಿದಂಥ ಪಾಪವನ್ನೇ ನಾವು ಸಹಿಸ್ಕೊಳ್ಳೋಕೆ ನಮಗೆ ಕಷ್ಟಪಡುವಾಗ, ಇಡೀ ಜಗತ್ತಿನ ಅಷ್ಟು ಜನರ ಪಾಪ ಆತನ ಮೇಲೆ ಬಿದ್ದಾಗ ಆತನ ಪಾತ್ರೆ ಸಾಧ್ಯವಾದರೆ ಹೋಗಲಿ ಎಂದ. ಆದರೆ ವಾಕ್ಯ ಹೇಳುತ್ತೆ 40 ಅದರಲ್ಲಿ ಕೆಳಗಡೆ ವಾಕ್ಯದಲ್ಲಿ ಏನು ಹೇಳ್ತಾನೆ? ಶೋಧನೆಗೆ ಒಳಗಾಗದಂತೆ ನೀವೇನು ಮಾಡ್ರಿ? 41ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡ್ರಿ. ನೋಡ್ರಿ ಎಷ್ಟು ಸರಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. 43ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನಂತೆ. ನೀವು ಯೇಸು ಸ್ವಾಮಿ ಅಲ್ಲಿ ನೋಡೋದಾದ್ರೆ ಆತನು 2ನೇ ಸಾರಿ ಪ್ರಾರ್ಥನೆ ಮಾಡ್ದ. 44ನೇ ವಾಕ್ಯ ಹೇಳುತ್ತೆ, ಆಮೇಲೆ ತಿರುಗಿ ಹೋಗಿ 3ನೇ ಸಾರಿ ಏನು ಮಾಡಿದಂತೆ? ಪ್ರಾರ್ಥನೆ ಮಾಡಿದ್ನು. ನೋಡ್ರಿ ಅಲ್ಲಿ 42ನೇ ವಾಕ್ಯ ಹೇಳುತ್ತೆ, 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ನನ್ನ ಬಿಟ್ಟು ಹೋಗಕೂಡದಾಗಿದ್ರೆ ನಿನ್ನ ಚಿತ್ತವೇ ಆಗಲಿ ಎಂದು ಏನು ಮಾಡಿದಂತೆ? ನೋಡ್ರಿ 3 ಸರಿ ಪ್ರೇಯರ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ಬೇಕಾಗಿ ಬಂತು? ಗಮನ ಇಟ್ಕೇಳ್ರಿ, ಉತ್ತರ ಕೊಡ್ರಿ ನನಗೆ. ಎಷ್ಟು ಸರಿ ಪ್ರೇಯರ್ ಮಾಡ್ಬೇಕಾ? ಅದಕ್ಕೆ ಜಗತ್ತಿನಲ್ಲೇ ತುಂಬಾ ಕಷ್ಟ ಯಾವುದು? ದೇವರ ಚಿತ್ತ ಮಾಡೋದು. ನಿಮ್ಮ ಇಷ್ಟ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದು. ದೇವರ ಚಿತ್ತ ಮಾಡಬೇಕು ಅಂದ್ರೆ 100 ತಡೆ ಬರುತ್ತೆ. ಆದ್ರೆ ಆ ಚಿತ್ತವನ್ನ ಮಾಡ್ಲಿಕ್ಕೆ ಯೇಸು ಸ್ವಾಮಿ 3 ಸಾರಿ ಪ್ರಾರ್ಥನೆ ಮಾಡ್ದ. 3 ಸಾರಿ ಪ್ರಾರ್ಥನೆ ಮಾಡಿದಾಗ್ಲೂ ನೋಡ್ರಿ, ಬಲಹೀನತೆಯಿಂದ ಯೇಸು ಸ್ವಾಮಿ ತುಂಬಿಕೊಂಡಿದ್ದಾನೆ. ಆತನಿಗೆ ಸ್ಟ್ರೆಂತ್ ಕೊಡ್ಲಿಕ್ಕೆ ಯಾರೂ ಇಲ್ಲ ಪ್ರೇಯರ್ ಮಾಡೋಕ್ಕೆ. ಶಿಷ್ಯರುಗಳನ್ನ ಯಾಕೆ ಕರ್ಕೊಂಡು ಹೋದ್ರು ಅಂದರೆ, ಜೊತೆಗೆ ಒಂದು ಸ್ವಲ್ಪ ಸೇರಿ ಪ್ರೇಯರ್ ಮಾಡಿದ್ರೆ ನನಗೂ ಒಂದು ಸ್ಟ್ರೆಂತ್ ಬರುತ್ತಲ್ಲ. ಆದರೆ ಪ್ರಾರ್ಥನೆ ಮಾಡೋಕ್ಕೆ ಶಿಷ್ಯರುಗಳಿಗೆ ಮನಸ್ಸಿಲ್ಲ. ಯೇಸು ಸ್ವಾಮಿ ಆ ಬಲಹೀನತೆಯಲ್ಲಿ ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಮಗೆ ಗೊತ್ತಾ, ಪ್ರಾರ್ಥನೆ ಬಹಳ ಮುಖ್ಯ. ಯಾಕೆ? ಅವತ್ತು ಪ್ರಾರ್ಥನೆ ಮಾಡದೆ ಜೊತೆಗಿದ್ದವರು ನಿದ್ದೆ ಹೊಡೆದ್ರು. ಈ 37ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಪೇತ್ರನನ್ನ ಜೆಬೆದಾಯನನ್ನು ಕರ್ಕೊಂಡು ಹೋಗಿ ಹೇಳಿದ್ನು. ಏನಂತಾನೆ 38ನೇ ವಾಕ್ಯದಲ್ಲಿ? ನನ್ನ ಸಂಗಡ ನೀವೇನಾಗಿರಿ? ಎಚ್ಚರವಾಗಿರಿ ಅಂದ್ರ. ಮತ್ತೆ 43ನೇ ವಾಕ್ಯದಲ್ಲಿ ತಿರುಗಿ ಬಂದಾಗ ಅವ್ರು ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡುವುದನ್ನು ಕಣ್ಣು. ಅಲ್ಲಿ ವಾಕ್ಯ ಗಮನಿಸಿ ನೋಡ್ರಿ, 45ನೇ ವಾಕ್ಯ ಅಲ್ಲಿ ನೋಡ್ರಿ, ಎಚ್ಚರವಾಗಿರಿ ಅಂದ. ಕಣ್ಣು ಏನಾಗಿದೆಯಂತೆ? ಭಾರವಾಗಿದ್ವು. 43ನೇ ವಾಕ್ಯ ಹೇಳುತ್ತೆ ನೋಡ್ರಿ, ಒಬ್ಬ ವ್ಯಕ್ತಿ ಬಲವಾಗಿ ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಬಾಯಿ ತೆರೆದೇ ಪ್ರೇಯರ್ ಮಾಡ್ತಾ ಇಲ್ಲ. ಅವನಿಗೆ ನಿದ್ದೆ ಜಾಸ್ತಿ ಆಗಿದೆ. ನಿದ್ದೆಯ ಭಾರದಲ್ಲಿ ಮುಳುಗಿದಂಥ ಶಿಷ್ಯರುಗಳು, ನೀವು ಈ ವಾಕ್ಯಗಳನ್ನ ಗಮನಿಸಬೇಕು. 45ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ಏನು ಮಾಡಿದಂತೆ? ನಿದ್ದೆ ಮಾಡಿ ದನ ಒರೆಸ್ಕೊಳ್ಳೋಕೆ. ನೋಡ್ರಿ, ಇದೇ ಯೇಸು ಸ್ವಾಮಿ ಮಾಡುವಂಥ ಕೆಲಸ. 2 ಸರಿ 3 ಸರಿ ಹೇಳ್ತಾರೆ, ಆಮೇಲೆ ಮಲ್ಕ. ಹೋದ್ವಾರ ಯಾರೋ ಒಬ್ರು ಹೇಳ್ತಾ ಇದ್ರು, ಪಾಸ್ಟ್ರು 1 ಸರಿ 2 ಸರಿ ಹೇಳ್ತಾರೆ, ಆಮೇಲೆ ಹೇಳಲ್ಲ. ಯಾಕೆ ಹೇಳಲ್ಲ? ಯೇಸು ಸ್ವಾಮಿ ಹೇಳಿಲ್ಲ. 1 ಸರಿ 2 ಸರಿ ಹೇಳ್ಬೋದು, ಆಮೇಲೆ ನೀವು ಇಷ್ಟಪಟ್ರೆ ಓಕೆ, ಗ್ರಾಂಟೆಡ್, ನಿದ್ದೆ ಮಾಡು, ಪ್ರೇಯರ್ ಮಾಡ್ದಿರ ಇರು, ಚರ್ಚಿಗೆ ಬರಬೇಡ, ಓಕೆ, ರೈಟ್. ಯಾಕೆ? ಯೇಸು ಸ್ವಾಮಿ ಹೇಳಿದ ತಕ್ಷಣ 47ನೇ ವಾಕ್ಯ ಹೇಳುತ್ತೆ, 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದ ಇಡೀ ಟೀಮ್ನ ಹೀರೋನ ಕೊಲೆ ಮಾಡೋಕ್ಕೆ ರೌಡಿಗಳನ್ನ ದೊಣ್ಣೆಗಳನ್ನ ಹಿಡ್ಕೊಂಡು ಕರ್ಕೊಂಬಂದ. ಗಮನಿಸ್ತಿದ್ದೀರಲ್ಲ ವಾಕ್ಯನ? ಒಬ್ಬ ಪ್ರಾರ್ಥನೆ ಮಾಡಿದಂಥ ಹೀರೋ ನಿಂತಿದ್ದಾನೆ, ಜೊತೆಗಿದ್ದವರೆಲ್ಲರೂ ರೌಡಿಗಳು ಬಂದಾಗ ನಿಲ್ಲಿಕ್ಕೆ ಅವ್ರಿಗೆ ಇವಾಗ ದೇವರು, ಈಗ ಅಲ್ಲಿ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಏನಾಗ್ತಿದೆ? ತಕ್ಷಣವೇ ಕೆಳಗಡೆ ನೀವು ವಾಕ್ಯ ಹೋದರೆ ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. 51ನೇ ವಾಕ್ಯದಲ್ಲಿ, ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕತ್ತಿಯನ್ನು ಇರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಏನು ಮಾಡಿಬಿಟ್ನಂತೆ. ಯಾರವನು?
ಪೇತ್ರ ಹೀರೋವನ್ನ ಕಾಪಾಡಲಿಕ್ಕೆ, ವಿಲ್ಲನ್ನಿಂದ ಕಾಪಾಡಲಿಕ್ಕೆ ಯಾವಾಗಲೂ ಮುಂದೆ ಇರೋನು. ಯೇಸು ಸ್ವಾಮಿ ಅವನಿಗೆ ಹೀರೋ, ಯೇಸು ಸ್ವಾಮಿ ಮೇಲೆ ಕೈ ಹಾಕಬಾರ್ದು. ಈಗ ಅವನು ಹೀರೋ ತನವನ್ನು ತೋರಿಸ್ದ. ಏನು ಮಾಡ್ದ? ಕತ್ತಿಯನ್ನು ತೆಗೆದು ಕತ್ತರಿಸ್ಬಿಟ್ಟ. ಗಮನ ಇಟ್ಟು ಕೇಳ್ರಿ ದೇವರ ಮಕ್ಕಳೇ, ನೀವು ಯೇಸು ಸ್ವಾಮಿಯ ಜೊತೆಯಲ್ಲಿ ಎಷ್ಟು ವರ್ಷ ಇರ್ತಿರೋ ಮುಖ್ಯ ಅಲ್ಲ, ಆದರೆ ಆ ಪ್ರಾರ್ಥನೆಯ ಸಮಯಗಳಲ್ಲಿ ನೀವು ಇರಲಿಲ್ಲ ಅಂದರೆ, ನೀವು ಮಾಡುವಂಥ ಗಮನಿಸುವಂಥ ವಿಷಯ, ದೇವರ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಪೇತ್ರನ ಲೈಫನ್ನು ನಮಗೆ ವಾರ್ನಿಂಗ್ ಆಗಿಟ್ಟಿದೆ. ಅವನೇನು ಮಾಡಿದ್ದಾನೆ? ಕತ್ತರಿಸ್ಬಿಟ್ಟ. ಅವನೇನು ಮಾಡ್ದ? ಕತ್ತರಿಸ್ದ. ಪೇತ್ರನು ಆಗಿದ್ರೆ 3.5 ವರ್ಷ ಯೇಸು ಸ್ವಾಮಿ ಹತ್ರ ಏನು ಕಲ್ತ್ಕೊಂಡ? ಸಮಾರ್ಯದವ್ರು ಬೆಂಕಿ ಇಳಿಸ್ರಿ ಅಂದಾಗ ಅವಾಗಲೂ ದೇವ್ರಿಗಾದ್ರಿದ್ದಾನೆ. ನೀನು ಸಾಯ್ಬೇಡ ಅಂದಾಗ ಸೈತಾನೆ ಅಂದರು. ಪೇತ್ರನಿಗೆ ಅನೇಕ ಸಾರಿ ಪಾಠ ಕಲಿಸ್ಕೊಟ್ರು. ಅಪ್ಪ, ವೈರಿಗಳನ್ನ ದ್ವೇಷ ಮಾಡಬಾರ್ದು. ಇಷ್ಟೆಲ್ಲ ಕಲಿಸ್ಕೊಟ್ಟಂತ ಪೇತ್ರನಿಗೆ ತಲೆಗೆ ಹೋಗಿಲ್ಲ. ನಾನು ತಾಳ್ಮೆಯಿಂದ ಹೇಳ್ತೀನಿ, ಒಂದು ವೇಳೆ ಅವತ್ತು ರಾತ್ರಿ ಯೇಸು ಸ್ವಾಮಿ ಜೊತೆಯಲ್ಲಿ ಪ್ರೇಯರ್ ಮಾಡಿದ್ದಿದ್ರೆ ಪೇತ್ರನ ಕತ್ತಿ ತೆಗಿತಿರ್ಲಿಲ್ಲ. ಅವನ ಕೋಪ ಅವನ ಕಂಟ್ರೋಲಿಗೆ ಬರೋದು. ಕತ್ತಿಯನ್ನು ತೆಗೆದು ಅವನ ಕಿವಿಯನ್ನು ಕತ್ತರಿಸ್ತಿರ್ಲಿಲ್ಲ. ಪೇತ್ರನು ಯಾವ ಸ್ಥಿತಿಗೆ ತಲುಪ್ದ ಅಂದರೆ, ಪ್ರಾರ್ಥನೆ ಮಾಡದೆ ಅವನ ಜೀವಿತದಲ್ಲಿ ಬಲವಾಗಿ ಕೂಗುವುದನ್ನು ಅವನು ಮಿಸ್ ಮಾಡಿದ್ರಿಂದ ಈಗ ಸೈತಾನನು ಅವನ ಹೃದಯವನ್ನು ಪ್ರೇರೇಪಿಸಿದ, ಕತ್ತಿಯಿಂದ ಕತ್ತರಿಸ್ಬಿಟ್ಟ. ಈ 52ನೇ ವಾಕ್ಯ ಹೇಳುತ್ತೆ, ನಿನ್ನ ಕತ್ತಿಯನ್ನು ಏನು ಮಾಡು? ತಿರುಗಿ ಒರೆಯಲ್ಲಿ ಏನು ಮಾಡಬೇಕು? ಸೇರಿಸು. ಯಾಕಂದ್ರೆ ಕತ್ತಿಯನ್ನು ಹಿಡಿದವರೆಲ್ಲರೂ ಏನಾಗ್ತಾರಂತೆ? ಕತ್ತಿಯಿಂದಲೇ ಸಾಯ್ತಾರೆ. ಯೇಸು ಸ್ವಾಮಿ ಅವತ್ತೊಂದು ವಾರ್ನಿಂಗ್ ಹೇಳಿದ್ರು, ನೀನು ನನ್ನ ಜೊತೆ ಪ್ರೇಯರ್ ಮಾಡಬೇಕಾಗಿತ್ತು, ಆದರೆ ನೀನು ಇವತ್ತು ಕೊಲೆಗಾರ ಆಗುವ ಮಟ್ಟಕ್ಕೆ ಬೆಳೆದಿದೆಯಾ. ಅದಾದಮೇಲೆ ಪೇತ್ರನು ವಾಪಸ್ಸು ದೇವರ ಹತ್ರ ಬಳಿ ಬರಲಿಕ್ಕೆ ಭಾಳ ಟೈಮ್ ಹಿಡಿತು. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಶೋಧನೆಗಳನ್ನು ಗೆಲ್ಲಲಿಕ್ಕೆ ಇರುವಂಥ ಒಂದೇ ಒಂದು ಆಯುಧ ಬಲವಾಗಿ ಕೂಗುವಂಥದ್ದು. ದೇವರ ವಾಕ್ಯವನ್ನು ಯಾಕೆ ಅನೇಕ ಜನರಿಗೆ ವಿಧೇಯರಾಗಕ್ಕಾಗ್ತಾ ಇಲ್ಲ? ಚೆಕ್. ಹೇಗೆ ಡಾಕ್ಟ್ರು ಬಾಯಲ್ಲಿ ಇಟ್ಟು ನಿಮ್ಮ ಫ್ರೀಕ್ವೆನ್ಸಿನ ಟೆಸ್ಟ್ ಮಾಡ್ತಾರೋ ಜ್ವರದಲ್ಲಿ, ನಿಮ್ಮ ಲೈಫ್ ಆತ್ಮಿಕ ಜೀವಿತವನ್ನು ಚೆಕ್ ಮಾಡುವಂಥ ಒಂದೇ ಒಂದು ಫ್ರೀಕ್ವೆನ್ಸಿ, ಅದು ಪ್ರೇಯರ್. ಅದನ್ನ ನಿಮ್ಮ ಬಾಯಲ್ಲಿ ಇಟ್ಟರೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಮಟ್ಟಕ್ಕೆ ಪ್ರೇಯರ್ ಮಾಡ್ತೀರಾ. ಅಂದರೆ ಸಿಚುವೇಶನ್ಸ್ಗಳನ್ನು ಬಂದಾಗ, ನಮ್ಮ ಜೀವಿತಗಳಲ್ಲಿ ಶೋಧನೆಗಳು ಬರುವಾಗ ನಮ್ಗೆ ಯಾಕೆ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ನನಗೊಬ್ಬ ಹುಡುಗ ಚೆನ್ನಾಗಿ ಗೊತ್ತು, ಭಾಳ ವರ್ಷದ ಹಿಂದೆ. ಅವನು ತುಂಬ ಚೆನ್ನಾಗಿ ಬಲವಾಗಿ ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನು ಇದ್ದಂಥ ಒಂದು ಮನೆಯೊಳಗಡೆ ಒಂದು ಹುಡುಗಿ ಅವನನ್ನು ಆಕರ್ಷಣೀಯವಾಗಿ ನೋಡ್ತಾ ಇದ್ಲು. ಅವಳೊಂದಿಗೆ ಪಾಪ ಮಾಡಲಿಕ್ಕೆ ಅವಳು ಅನೇಕ ಸಾರಿ ಕರೀತಾ ಇರೋ ಥರ ಅವನಿಗೆ ಅನ್ನಿಸ್ತಾ ಇತ್ತು. ಆದರೆ ಈ ಹುಡುಗ ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದ, ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಒಂದು ದಿವಸ ಇಂಥ ಆ ಮನೆಯಲ್ಲಿ ಅವನಿಗೆ ಪಾಪ ಮಾಡುವಂಥ ಅವಕಾಶ ಇರುವಂಥ ಸ್ಥಳದಲ್ಲಿ ರಾತ್ರಿ ಅವನು ಸಾಯಂಕಾಲ ಬಂದ. ಅವರೆಲ್ಲರೂ ಮಲಗಿರುವಾಗ ಆ ಡೈನಿಂಗ್ ಟೇಬಲ್ ಹತ್ರ ಇರುವಂಥ ನೀರು ಕುಡಿಲಿಕ್ಕೆ ಬಂದಾಗ ಆ ಹುಡುಗಿ ಪಾಪದಲ್ಲಿ ಪ್ರೇರೇಪಿಸೋ ರೀತಿಯಲ್ಲಿ ಅವಳು ಸ್ವಲ್ಪ ನಗ್ನವಾಗಿ ಮಲಗಿದಾಳೆ. ಆದರೆ ಆ ಹುಡುಗ ಅವತ್ತು ದೇವರ ಕೃಪೆಯಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಪ್ರಾರ್ಥನೆಯಲ್ಲಿ ಕಳೆದಿದ್ದರಿಂದ ದೇವರ ಕೃಪೆಯಿಂದ ಅವನೊಂದು ಬಟ್ಟೆಯನ್ನು ತೆಗೆದು ಅವಳ ಮೇಲೆ ಮುಚ್ಚಿಬಿಟ್ಟು ವಾಪಸ್ಸು ರೂಮಿಗೆ ಹೋದ. ಆಗ ಅವನಿಗೊಂದು ಧ್ವನಿ ಹೃದಯದಲ್ಲಿ ಬಂತು, ನಾನು ನಿನ್ನನ್ನು ಮೆಚ್ಚಿದ್ದೇನೆ. ನೀನು ಪಾಪ ಮಾಡದೆ ನನ್ನನ್ನು ಮೆಚ್ಚಿಸಿದ್ದೀಯಾ. ಯಾಕೆ ಹೇಳ್ತೀನಿ, ಇವತ್ತು ದೇವರೇ ನಿಮಗೆ ಆ ಕೃಪೆಯನ್ನು ಕೊಡಬೇಕು. ಆ ಹುಡುಗನಿಗೆ ಆ ಕೃಪೆ ಹೇಗೆ ಬಂತು? ಬಲವಾಗಿ ಬೆಳಗ್ಗೆ ಕೂಗಿದ್ರಿಂದ. ಇವತ್ತು ದೇವರ ಮಕ್ಕಳೇ, ನೀವು ಯಾಕೆ ಶೋಧನೆಗಳಲ್ಲಿ ಮತ್ತೆ ಬೀಳ್ತಿದ್ದೀರಾ? ನೀವು ಕೂಗುವಂಥದ್ದು ಯಾವ ಮಟ್ಟಕ್ಕೆ ಕೂಗ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ ನೋಡ್ರಿ. ನೀವು ಸಾಧಾರಣವಾಗಿ ಸುಮ್ಮನೆ 2 ಹನಿ ಕಣ್ಣೀರು ಸುರಿಸುವಂಥವ್ರಾಗಿದ್ದೀರಾ, ಇಲ್ಲ ಬಲವಾಗಿ ಕೂಗುವಂಥವ್ರಾಗಿದ್ದೀರಾ? ಶೋಧನೆಗಳು ಕೆಲವು ವರ್ಷಗಟ್ಟಲೆ ನಿಮ್ಮೊಳಗಡೆ ಕುಳಿತುಕೊಂಡು ಅದು ವರ್ಷಗಟ್ಟಲೆ ನಿಮ್ಮನ್ನು ಹಾಳು ಮಾಡ್ತಾ ಇದ್ರೆ ಅದಕ್ಕೆ ಸಾಧಾರಣವಾದಂಥ ಡೋಲೋ 650 ಸಾಲಲ್ಲ. ಅದಕ್ಕೆ ಆ್ಯಂಟಿಬಯೋಟಿಕ್ ಹಾಕಲೇಬೇಕು. 3 ದಿವಸ ಹೋಗ್ಬೇಕದು, ಉಪವಾಸ ಮಾಡಬೇಕು, ಬಲವಾಗಿ ಕೂಗಬೇಕು. ಯಾಕಂದ್ರೆ ವರ್ಷಗಟ್ಟಲೆ ಆ ಇಚ್ಛೆ, ಆ ಪಾಪಗಳು ನನ್ನ ತಂದೆ ತಾತರುಗಳ ವಂಶಗಳಿಂದ ಒಳಗಡೆ ಹೋಗ್ಬಿಟ್ಟಿದೆ. ಅದನ್ನು ಬಲವಾಗಿ ಕೂಗಿ ಹತಾಶನಾಗಿ ಕರೆಯುವಾಗ ಮಾತ್ರನೇ ದೇವರು ಅವನೆಷ್ಟು ಸೀರಿಯಸ್ ಆಗಿದ್ದಾನೆ, ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಅರಿವನ್ನು ನೋಡಿ ಬಿಡುಗಡೆ ಮಾಡ್ತಾನೆ. ಬಿಲ್ಲಿ ಗ್ರಹಾಮ್ ಜಗತ್ನಲ್ಲಿ, ನಾನು ಕಳೆದ ವಾರನೂ ನಿಮ್ಗೆ ಹೇಳಿದೆ, ದೇವರು ಅದ್ಭುತವಾಗಿ ಆ ವ್ಯಕ್ತಿಯನ್ನು ಬಳಸಿದ್ರು. ಈ ವಾರ ನಾನು ಹೆಂಡತಿ ನೋಡ್ತಾ ಇದ್ವಿ ಆ ವಿಡಿಯೋದಲ್ಲಿ. ಅವರು ಪರ್ಸನಲಿ ಅವ್ರ ಜೀವಿತದ ಬಗ್ಗೆ ಹೇಳುವಾಗ ಅವ್ರು ಭಾಳ ಪಾಪ್ಯುಲರ್. ಲಕ್ಷಾಂತರ ಜನರು ಅವರಿಂದ ಆಶೀರ್ವದಿಸಲ್ಪಟ್ಟರು. ಅಮೇರಿಕಾದ ಪ್ರೆಸಿಡೆಂಟ್ಗೆ ನಾನು ಹೇಳಿದ್ನಲ್ಲ, ಆ ಎಲೆಕ್ಷನ್ಗೆ ನಿಲ್ಲೋ ಮಟ್ಟಕ್ಕೆ ದೇವರು ಅವರನ್ನು ಉನ್ನತ ಸ್ಥಾನದಲ್ಲಿಟ್ಟರು. ಆದರೆ ನಿಮಗೆ ಗೊತ್ತಾ,
ಜಗತ್ತಿನಲ್ಲೇ ಅತಿ ಹೆಚ್ಚು ಪಾಪ್ಯುಲರ್ ಆಗಿದ್ದಂಥ ವ್ಯಕ್ತಿ, ಪ್ಯೂರಿಟಿಯಾಗಿ ಬದುಕಿದ್ದ ವ್ಯಕ್ತಿ ಇದ್ರೆ ಅದನ್ನು ಬಿಲ್ಲಿ ಗ್ರಹಾಮ್ ಅಂತ ಕರೀತಾರೆ. ಎಷ್ಟು ಪ್ರಸಿದ್ಧವಾಗಿದ್ರು ಅಷ್ಟೇ ಪರಿಶುದ್ಧವಾಗಿಯೂ ಬದುಕಿದ್ರು. ಅದಕ್ಕೆ ಬಿಲ್ಲಿ ಗ್ರಹಾಮ್ನ ಇವತ್ತು ಸತ್ ಮೇಲೂ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದರೆ, ಬಿಲ್ಲಿ ಗ್ರಹಾಮ್ ತನ್ನ ಆಫೀಸ್ನಲ್ಲಿ ಅವರನ್ನು ನೋಡಲಿಕ್ಕೆ ಯಾವುದೇ ಸ್ತ್ರೀಗಳು ಬಂದರೂ ಕೂಡ ಅವರು ಪಬ್ಲಿಕ್ ಆಗಿ ಕೂರಿಸೋರಂತೆ. ಇಡೀ ಆಫೀಸ್ನಲ್ಲಿರುವಂಥ ಎಲ್ಲ ಜನರಿಗೆ ಹೇಳೋರಂತೆ, ಒಬ್ಬಳ ಹತ್ರ ನಾನು ಮಾತಾಡ್ತೀನಿ ಅಂತ ನೀವೇನಾದರೂ ನನ್ನ ಗಮನಿಸಿದ್ರೆ ನೀವು ಡೋರ್ ಓಪನ್ ಮಾಡಿಡಬೇಕು. ಯಾಕಂದರೆ ತನ್ನ ಜೀವಿತದಲ್ಲಿ ಪಾಪವನ್ನು ಹತ್ತುಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಡದೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಒಬ್ಬ ಬಿಲ್ಲಿ ಗ್ರಹಾಮ್ ತನ್ನನ್ನು ಬಿಟ್ಕೊಟ್ರು. ಅವರನ್ನು ಅಷ್ಟು ಲಕ್ಷಾಂತರ ಜನರುಗಳಿಗೆ ಯೂಸ್ ಮಾಡಿದಾಗ ಅವತ್ತು ಪತ್ರಕರ್ತರು ಬಂದು ಕೇಳ್ತಾರೆ, ನೀವು ಇಷ್ಟು ದೊಡ್ಡ ಸ್ಟೇಡಿಯಮನ್ನು ಫಿಲ್ ಮಾಡೋಕ್ಕೆ ಕಾರಣ ಏನು? ಇಷ್ಟು ದೊಡ್ಡ ಸೇವೆಗಳನ್ನ ನೀವು ಮಾಡಲಿಕ್ಕೆ ಕಾರಣ ಏನು? ಏನು ನಿಮ್ಮ ಸೀಕ್ರೆಟ್? ಬಿಲ್ಲಿ ಗ್ರಹಾಮ್ ಹೇಳಿದ್ರು, 3 ಸೀಕ್ರೆಟ್ ಇದೆ ಅಂದ್ರಂತೆ. ದ ಫಸ್ಟ್ ಒನ್, ಪ್ರೇಯರ್. ಮೊದಲನೇ ರಹಸ್ಯ ಏನು? ಪ್ರಾರ್ಥನೆ. ಸೆಕೆಂಡ್ ಸೀಕ್ರೆಟ್ ಪ್ರೇಯರ್, ಪ್ರಾರ್ಥನೆ. 3ನೇ ಸೀಕ್ರೆಟ್ ಪ್ರೇಯರ್. 3 ಸಾರಿನೂ ಬಿಲ್ಲಿ ಗ್ರಹಾಮ್ ಹೇಳಿದಂಥ ಮಾತೇನಂದ್ರೆ ಪ್ರೇಯರ್, ಪ್ರೇಯರ್, ಪ್ರೇಯರ್. ಅದಕ್ಕೆ ಒಬ್ಬ ಸೇವಕನು ಯಾರಂದ್ರೆ ಅವನು ರಹಸ್ಯವಾಗಿ ಕೂಗಿ ಪ್ರಾರ್ಥನೆ ಮಾಡುವವರು ವಾಕ್ಯಗಳಲ್ಲಿ ಮಾತ್ರನೇ ಶಕ್ತಿ ಚಲಿಸು. ಎಷ್ಟು ಗಂಟೆಗಟ್ಟಲೆ ಇಲ್ಲಿ ಬಂದು ಮೈಕಲ್ಲಿ ಅವ್ರು ಕೂಗ್ತಾರೋ ಅದರ ಆಧಾರದ ಮೇಲೆ ಏನು ನಡೆಯಲ್ಲ. ನಿಮ್ಮ ಜೀವಿತಗಳಲ್ಲಿ ಪೌಲನ್ ನೋಡ್ರಿ, ನೀವು ಪೌಲನ್ ಬಗ್ಗೆ ನೀವು ನೋಡೋದಾದ್ರೆ ಇವತ್ತು ನೀವು ಕೆಲವರು ನೀವು ಪಾಪಗಳೊಂದಿಗೆ ಹೋರಾಡ್ತಾ ಇದ್ದೀರಾ. ಪೌಲನು ಕೂಡ ಅನೇಕ ಹೋರಾಟಗಳಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಅವನ ಬಗ್ಗೆನೇ ಹೇಳ್ತಾ ಇದ್ದಾನೆ. ಕೆಲವು ಸಾರಿ ನಾವು ಒಂಟಿತನಗಳಲ್ಲಿ ಈ ರೀತಿ ಹಾದು ಹೋಗ್ತೀವಿ. ಅವನು ಹೇಳ್ತಾನೆ 7:20 ಯಾವ ಕೆಲಸವನ್ನು ನಾನು ಮಾಡಬಾರ್ದು ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತಾನೆ. ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವಂತಹ ಪಾಪವೇ. ನೋಡ್ರಿ, ಅವನು ಕೂಗ್ತಾ ಇದ್ದಾನೆ. ಅವನಿಗೂ ಒಂದು ಹೋರಾಟ ಇತ್ತು, ಕೂಗ್ತಾ ಇದ್ದಾನೆ. ಕರ್ತನ ಭೋಜನಕ್ಕೆ ಬರೋಕ್ಕೆ ಮುಂಚೆ ನಾವು ಇದನ್ನು ಯೋಚನೆ ಮಾಡಬೇಕು. ನಾವು ಅನೇಕ ಸಾರಿ ನಮ್ಮ ಪಾಪಗಳಿಗಾಗಿ ಪೌಲನ್ ಕೂಡ ಕೂಗಿದ್ದಾನೆ, ನನ್ನ ಅಂಗಳದಲ್ಲಿ ಬೇರೊಂದು ನಿಯಮ ಉಂಟೆಂದು ತಿಳಿದು ಬರುತ್ತೆ ಅಂತಾನೆ. ಆದರೆ 24ನೇ ವಾಕ್ಯದಲ್ಲಿ ಅವನು ಕೂಗು ಕಾಣ್ತಾ ಇದೆಯಾ ನಿಮಗೆ? ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಅಷ್ಟು ದೊಡ್ಡ ಭಕ್ತಾರಿ, ಆದರೆ ಅವನು ಯಾಕೆ ಹಂಗೆ ಕೂಗಬೇಕು? ದೇವರಿಗೋಸ್ಕರ ಬಲವಾಗಿ ಸೇವೆ ಮಾಡಿದವನು, ಆದರೆ ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಇದ್ದ ಮನುಷ್ಯನು. ನೋಡ್ರಿ, ಯಾವಾಗ ಅವನು ಆ ರೀತಿ ಕೂಗಿದ್ನೋ ನನ್ನ ಪ್ರಕಾರ ಎದೆ ಒಡೆದು ಕೂಗಿರ್ತಾನೆ. ಆದರೆ ವಾಕ್ಯ ಹೇಳುತ್ತೆ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಕೂಗುವವನಿಗೆ ಮಾತ್ರನೇ ಕಾನ್ಫಿಡೆನ್ಸ್ ಬರೋದು. ಕೂಗುವವನಿಗೆ ಮಾತ್ರ ಭರವಸೆ ಬರುತ್ತೆ. ನಾನು ಕೂಗ್ತಾ ಇದ್ದೀನಿ, ಕೂಗ್ತಾ ಇದ್ದೀನಿ, ಕೂಗ್ತಾ ಇದ್ದೀನಿ, ಒಂದು ದಿವಸ ನನಗೆ ಬಿಡುಗಡೆ ಸಿಗುತ್ತೆ. ನಾನು ಮೊನ್ನೆ ಕೂಡ ಒಬ್ಬ ಹುಡುಗನಿಗೆ ಹೇಳಿದೆ, ಹೇಗೆ ಕಬ್ಬಣನ ಮುರಿಯೋಕ್ಕಾಗಲ್ಲ, ಸುತ್ತಿಗೆನ ತೆಗೆದು 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 ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಬಂದಾಗ ಅದು ಒಡೆದೋಗುತ್ತೆ. ಪಾಪಗಳ ಬಗ್ಗೆ ಇರುವಂಥ ಕಾರ್ಯ ಏನು? ನೀವು ಹೆಂಗೆ ಗೆಲ್ತೀರಾ? ಒಡ್ಡಿತ್ತಾನೆ ಇರಬೇಕು. ಪ್ರಾರ್ಥನೆಯಿಂದ ಅಡಗಿಸ್ತಾನೆ ಇರಬೇಕು. ಅವಾಗ ಓ ದೇವರೇ ನನ್ನಿಂದ ಆಗಲ್ಲ, ಓ ದೇವರೇ ನನ್ನಿಂದ ಆಗಲ್ಲ, ಓ ದೇವರೇ. 20 ವರ್ಷಗಳಿಂದ ಇದೇ ನನ್ನ ಕೂಗು. ಒಂದು ದಿವಸ, ಒಂದೊಂದು ದಿನ ನನ್ನ ಲೈಫ್ನಲ್ಲಿ ಒಂದೊಂದು ಪಾಪಗಳು, ಬಾಯಿ ಪಾಪಗಳು, ಕೋಪದ ಪಾಪಗಳು, ಯಾವ್ಯಾವ ಇಚ್ಛೆಗಳು, ಕೂಗಬೇಕು. ಕೂಗಿ 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 ಒಂದು ದಿವಸ ಅದರ ಸ್ಟ್ರೆಂತನ್ನು ಕಳ್ಕೊಂಡು ರಪ್ ಅಂತ ಮುರಿದೋಗುತ್ತೆ. ಈ ರಹಸ್ಯ ವಿಶ್ವಾಸಿಗಳಿಗೆ ಗೊತ್ತಿಲ್ಲ, ಅದನ್ನು ದೇವರ ಮಕ್ಕಳು ಕಲ್ತಿಲ್ಲ. ಅದಕ್ಕೆ ವಿಧೇಯತೆ ಭಾಳ ಕಷ್ಟ ಆಗಿರೋದು. ಸುಮ್ಮನೆ 1-2 ದಿವಸ ಭಾನುವಾರ ಬಂದು ಏನು ಪ್ರಾರ್ಥನೆ ಮಾಡೋದು, ಚಪ್ಪಾಳೆ ತೊಟ್ಟೋದು, ಕೂಗೋದು, ಸೋಮವಾರದಿಂದ ಶನಿವಾರದವರೆಗೂ ಪಾಪಗಳಲ್ಲೇ ಎಂಜಾಯ್ ಮಾಡೋದು, ಮತ್ತೆ ಭಾನುವಾರ ಬಂದಾಗ ಮತ್ತೆ ಕೂಗೋದು. ಹೇಗೆ ಬಿಡುಗಡೆ ಹೊಂದ್ತೀವಿ? ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡ್ದ? ಬರೀ ಸಾಯಕ್ಕೆ ಮುಂಚೆ ಶಿಲುಬೆ ಹೋಗೋವಾಗ ಪ್ರೇಯರ್ ಮಾಡಿ, ಶಿಷ್ಯರುಗಳಿಗೆ ಹೆಸರಿಡುವಾಗ ಕೂಗಿದ್ದಾನೆ, ಅದ್ಭುತಗಳನ್ನ ಮಾಡೋಕ್ಕೆ ಮುಂಚೆ ಕೂಗಿದ್ದಾನೆ. ಬೈಬಲ್ ವಾಕ್ಯ ಓದಿ ನೋಡ್ರಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ನು, ಬೆಳಗ್ಗೆ ಬಂದಾಗ ಜನರುಗಳಿಗೆ ಸೌಖ್ಯಗಳು ಉಂಟಾಯಿತು. ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದನು, ಬೆಳಗ್ಗೆ ಉಪದೇಶ ಮಾಡುವಾಗ ಜನರುಗಳು ಬಿಡುಗಡೆ ಹೊಂದ್ಕೊಂಡ್ರು. ಇವತ್ತು ಅನೇಕ ಜನರು ಉಪದೇಶ ಮಾಡ್ತಾ ಇದ್ದಾರೆ, ಆದರೆ ಯಾಕೆ ಆ ಉಪದೇಶ ಜನರ ಜೀವಿತಗಳನ್ನ ಬದಲಾಯಿಸ್ತಾ ಇಲ್ಲ? ಸೀಕ್ರೆಟ್ ಆಗಿ ಬಲವಾದ ಕೂಗಿಲ್ಲ. ಎಷ್ಟೇ ನೀನು ಪ್ರಸಂಗ ಮಾಡು, ಜನ ಬದಲಾಗಲ್ಲ. ನಾನು ಒಂದನ್ನು ತಿಳ್ಕೊಂಡೆ, ನಿಮಗೂ ಕೂಡ ಈ ವಾರ ನಾನು ಹೇಳ್ತಾ ಇದ್ದೆ, ದೇವರೇ 4 ವರ್ಷದಿಂದ ನನ್ನ ಪ್ರಸಂಗದಿಂದ ಇವರೆಲ್ಲ ಬದಲಾಗ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ.
ಆದರೆ ಈ ವಾರ ಮತ್ತೆ ಮೊಣಕಾಲು ಹಾಕಿ ಮತ್ತೆ ಕೂಗಿದೆ, ದೇವರೇ ನಾನು ಕೂಗ್ತೀನಿ ಸ್ವಾಮಿ, ಇವರ ಜೀವಿತಗಳಲ್ಲಿ ಇವರು ಉದ್ಧಾರ ಆಗೋವರೆಗೂ, ಇವರ ಪಾಪಗಳಿಂದ ಇವರು ಬಿಡುಗಡೆ ಆಗೋವರೆಗೂ ನಾನು ಬಲವಾಗಿ ಕೂಗ್ತೇನೆ. ನಿಮ್ಮ ಪರವಾಗಿ ನಾನು ಕೂಗೋದಾದರೆ ನೀವೆಷ್ಟು ಕೂಗಬೇಕು ನಿಮ್ಮ ಪಾಪಗಳಿಗಾಗಿ? ನಿಮಗೂ ನನಗೂ ಏನು ಸಂಬಂಧ? ಯಾಕೆ ಕೂಗಬೇಕು? ದೇವರ ಮಕ್ಕಳೇ, ಬಲವಾದ ಕೂಗಿಗೆ ಒಂದು ದಿವಸ ಬಿಡುಗಡೆ ಇದೆ. ಹಲ್ಲೆಲೂಯಾ. ನಂಬಿಕೆಯಿಂದ ಆಮೇಲೆ ಹೇಳ್ರಿ, ಬಲವಾಗಿ ಕೂಗ್ರಿ,